ದೇವೇಗೌಡರು ಯಾವಾಗಲೂ ಹೇಳ್ಕೊತಾ ಇದ್ರು, ನಮ್ದು ಜಾತ್ಯತೀತ ಪಕ್ಷ, ಜಾತ್ಯತೀತ ಪಕ್ಷ. ಕಳೆದ ಚುನಾವಣೆಯಲ್ಲಿ ನೀವು ಭಾಷಣ ಕೇಳಬೇಕು, ಕಳೆದ ಚುನಾವಣೆಯಲ್ಲಿ ಅವ್ರ ಭಾಷಣ ಕೇಳಬೇಕು. ಏನಂತ ಹೇಳಿದ್ರು? ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ. 2019ರಲ್ಲಿ ಹೇಳಿದ್ರು, ಮತ್ತೆ ಅಧಿಕಾರಕ್ಕೆ ಬರಲ್ಲ. ಬಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಬಿಡ್ತೀನಿ ನಾನು. ಎಷ್ಟು ದೇವೇಗೌಡ್ರೆ, ದೇಶ ಬಿಡಬೇಡಿ, ಇಲ್ಲೇ ಇರಿ. ದೇಶ ಬಿಡಬೇಡಿ, ಇಲ್ಲೇ ಇಡಿ. ದೇಶ ಬಿಡಕ್ ಹೋಗ್ಬೇಡಿ. ಏನ್ ನನಗಿಂತ ಒಂದು 15 ವರ್ಷ ದೊಡ್ಡವರು ಪಾಪ ದೇವೇಗೌಡರು, ನನಗಿಂತ 15 ವರ್ಷ ದೊಡ್ಡವರು. ಅವರು ವಯಸ್ಸಿಗೆ ತಕ್ಕಾಗಿ ಮಾತಾಡ್ಬೇಕಲ್ಲ. ಚನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರು? ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೇನೆ, ಗರ್ವಭಂಗ ಮಾಡ್ತೇನೆ. ನೀವೆಲ್ಲ ಬಿಡ್ತೀರಾ ನನ್ ಗರ್ವ? ಕುತ್ಕೊಳ್ರಿ. ಗರ್ವಭಂಗ ಮಾಡಕ್ ಬಿಡ್ತೀರಾ ನೀವು? ಗರ್ವಭಂಗ ಮಾಡಕ್ ಬಿಡ್ತೀರಾ? ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ. ಏನು ಹಲ್ಲು ಮುರಿ ಕಚ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೋಗಿರಿ. ನಾನು ಹೇಳಿದ್ನಲ್ಲ, ಮಿಸ್ಟರ್ ದೇವೇಗೌಡ ಹೇಳಿದ್, ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೋಗಿರಿ. ಯಾರೇ ಆಗ್ಲಿ ಕೂಡ ಅವ್ರ ವಯಸ್ಸಿಗೆ ತಕ್ಕ ಮಾತಾಡ್ಬೇಕಲ್ಲ. ಸಿದ್ದರಾಮಯ್ಯನಿಗೆ ಅಹಂ ಬಂದ್ಬಿಟ್ಟಿದೆ. ನಾನು ದೇವೇಗೌಡರಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ.